ಮತ್ತು ಈ ಕಡೆ ಭಾಗದಲ್ಲಿ ಸಾಕಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಭಾಳ ಮುಖ್ಯ. ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಿಂದಿನ ಸರ್ಕಾರ ಏನು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿಗಳನ್ನು ಮಾಡಲ್ಲ. ನನಗೆ ಭಾಳ ಹೆಮ್ಮೆ ಇದೆ. ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು 32,000 ಟೀಚರ್ಸ್ನ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆ 32-33 ಸಾವಿರ ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 13,000 ಜನರು ಆಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ. PUCಗೂ ಕೂಡ 800 ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ನಮ್ಮ ಡೈರೆಕ್ಟರ್ ಕೂಡ ಇಲ್ಲಿ ನಮ್ಮ ಭರತ್ ಅವರಿದ್ದಾರೆ, ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು. TT ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದೀವಿ. ರಿಸಲ್ಟು ಕೂಡ ಈ ವರ್ಷ ಎಂಡ್ ಬರ್ತದೆ. ಅದಾದಮೇಲೆ CET ಆಗಿ ಅವರಿಗೆ ಆದಷ್ಟು ಬೇಗ ಕೆಲಸವನ್ನು ಕೊಡಿಸ್ತಕ್ಕಂಥ ಯಾರ್ಯಾರಿಗೆ ಅರ್ಹತೆ ಇದೆ ಅದನ್ನು ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಯಾಕಂದರೆ ಅದು ಭಾಳ ಮುಖ್ಯ. ಶಿಕ್ಷಕರೇ ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಅದನ್ನು ನಾವು ಮೇಯ್ನಾಗಿ ಟಾರ್ಗೆಟ್ ಇಟ್ಕೊಂಡು ನಾವು ಬಂದಮೇಲೆ 13,000 ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತು PUC ಎಲ್ಲ ಸೇರಿದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತು ಅನುದಾನಿತನೂ ಸೇರಿದರೆ ಸುಮಾರು 18,500 ಟೀಚರ್ಸ್ನ ಇಲ್ಲ 19,000 ಟೀಚರ್ಸ್ನ ನಾವು ತೊಗೊಂಡಾಗುತ್ತೆ 2020ವರೆಗೂ. ಅದು ಕೂಡ ನೋಟಿಫಿಕೇಷನ್ನು ಆದಷ್ಟು ಬೇಗ ಹೊಡಿಸ್ತಾ ಇದ್ವಿ. ನೆಕ್ಸ್ಟ್ ವೀಕ್ ಹೊಡಿಸ್ತಿರಲ್ಲಮ್ಮ. 13,000 ಆಗೋಯ್ತು ನಾವು ಬಂದು 11 ತಿಂಗಳಿಗೆ, ಪ್ಲಸ್ ಇನ್ನೂ 12,000 ಇವಾಗ ಅದನ್ನು ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ರಿಸರ್ವೇಷನ್ಗೆ ಕಾಯ್ತಾ ಇದ್ವಿ. ಅವೆರಡು ಸೇರಿ 33 ಪ್ಲಸ್ ಅನುದಾನಿತ ಬೇರೆ. ಅನುದಾನಿತ ಸುಮಾರು 5,708 ಬರುತ್ತೆ 2020ವರೆಗೂ. ಅದು ಕೂಡ ಎಲ್ಲ ನೆನೆಗುದ್ದಿಗೆ ಬಿದ್ದಿತ್ತು. 2016ರಿಂದ 2020 ಪ್ಲಸ್ ಬ್ಯಾಕ್ಲಾಗ್ ಒಂದಿದೆ 1,077. ಅದು ಡಿವಿಷನ್. ಈಗ ನಾವು ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಅದನ್ನ ಎಷ್ಟು ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಕ್ಕೆ ಕೊರತೆ ಇದೆ? ಇದು ಎಲ್ಲದೂ ಕೂಡ ಕೊರತೆ ಇರೋದು ನಿಮಗೆ 51,000. ಅದು ಸುಮಾರಷ್ಟು ಈಗ ನೀಗಿಸ್ತಕ್ಕಂಥ ವ್ಯವಸ್ಥೆ. ಆಮೇಲೆ ನಾವು 51,000 ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ನ ಫಸ್ಟೇ ತೊಗೊಂಡಿದ್ದು. ನಮಗೆ ಗೊತ್ತಿದೆ ಯಾವಾಗಲೂ ಏನು ಮಾಡೋರು ಈ ನವಂಬರ್ ತಿಂಗಳಲ್ಲೂ ತೊಗೊಳ್ಳೋರು, ಅಂದರೆ ಕಂತಲ್ಲಿ 5,000, 10,000, 15,000 ಕೊಡೋದು. ಈ ಸತಿ ಹಂಗೆ ಮಾಡಲಿಲ್ಲ. ಮಕ್ಕಳಿಗೆ ಗುಣಾತ್ಮಕ ಕೊಡಬೇಕು. ಯಾಕೆಂದರೆ ಪರ್ಮನೆಂಟ್ ಟೀಚರ್ಸ್ ತೊಗೋಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಬಟ್ ಅಟ್ಲೀಸ್ಟ್ ನಮಗೆ ಒಂದು ಕೈಯಲ್ಲಿದೆ ಗೆಸ್ಟ್ ಟೀಚರ್ಸ್ನ. ದೋ ವಿ ವರ್ ಗಿವಿಂಗ್ ಲೆಸ್. ಈಗ 10,000ದಿಂದ 12,000 ಮಾಡಿದ್ವಿ. PUC ಅವರಿಗೆ 12,000ದಿಂದ 14,000 ಮಾಡಿದ್ವಿ. ಕರೆಕ್ಟಾ? PUC ಅವರಿಗೆ ಇಲ್ಲ ಅವರಿಗೂ ಅಷ್ಟೇನಾ? 14,000. ಸೊ ಅದನ್ನು ಕೂಡ 2,000 ಜಾಸ್ತಿ ಮಾಡಿದ್ವಿ. ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ. ಬಟ್ ಅದು ಭಾಳ ಕಮ್ಮಿನೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಟ್ಲೀಸ್ಟ್ ಗೆಸ್ಟ್ ಟೀಚರ್ಸ್ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಿಲ್ಲ. ಆದರೆ ಇದು ಆನ್ಗೋಯಿಂಗ್ ಪ್ರೋಸೆಸ್ಸು. ಯಾಕೆಂದರೆ ಒಂದು ಕಡೆಗೆ ರಿಟೈರ್ಡು ಆಗ್ತಾ ಇರ್ತಾರೆ. ನಾವು ಇನ್ನು ಮೇಲೆ ಅದನ್ನ ತಂದು ಇನ್ನೊಂದು 2-3 ವರ್ಷಕ್ಕೆ ಇಲ್ಲ 3-4 ವರ್ಷಕ್ಕೆ ಐ ಥಿಂಕ್ ವಿ ಶುಡ್ ಮೇಕ್ ಇಟ್ 0. ಆವಾಗ ಒಳ್ಳೇದಾಗ್ತದೆ. ಬಟ್ KPSCಗಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಅಟ್ರಾಕ್ಷನು ಮತ್ತು ಅದಕ್ಕೆ